ಪ್ರಿಯರಾದವರ, ಯೇಸುವಿನ ನಾಮದಲ್ಲಿ ನಿಮಗೆ ನನ್ನ ವಂದನೆಗಳು. ದೇವರ ತೋಟದಲ್ಲಿ ಇದು ಪ್ರಾರ್ಥನಾ ತೋಟ. ಗೆತ್ಸಮನೆ ತೋಟದಲ್ಲಿ ಯೇಸು ಪ್ರಾರ್ಥಿಸಿದ ಹಾಗೆ ನಾವು ಈ ಲೋಕದ ರಕ್ಷಣೆಗಾಗಿ, ಆತ್ಮಗಳಿಗಾಗಿ ಪ್ರಾರ್ಥಿಸುವುದಕ್ಕೆ ದೇವರು ಈ ಒಂದು ತೋಟವನ್ನು ರೂಪಿಸಿ ಕೊಟ್ಟಿದ್ದಾರೆ. ಇಲ್ಲಿ ನೋಡುತ್ತೀರಲ್ಲ, ಪ್ರತಿಯೊಂದು ರಾಜ್ಯದ ಮ್ಯಾಪ್ ಇರುತ್ತದೆ, ಅದರ ವಿವರಗಳು ಇರುತ್ತದೆ. ಹಾಗೆ ಪ್ರಾರ್ಥನಾ ಮನವಿಗಳು ತಮಿಳು ಮತ್ತು ಆಂಗ್ಲ ಭಾಷೆಯಲ್ಲಿ ಇದೆ. ಇಲ್ಲಿ ಬಂದು ಪ್ರಾರ್ಥಿಸುವಂಥವರು ಇಲ್ಲಿ ನಿಂತು ಇದಕ್ಕಾಗಿ ಪ್ರಾರ್ಥನೆ ಮಾಡುವರು. ಆ ರೀತಿ ಒಂದೊಂದಕ್ಕಾಗಿ ಪ್ರಾರ್ಥನೆ ಮಾಡುತ್ತಾ ಒಂದೊಂದು ರಾಜ್ಯಗಳಿಗಾಗಿ ಪ್ರಾರ್ಥನೆ ಮಾಡುತ್ತಾ ಇಡೀ ದೇಶಕ್ಕೆ ಪ್ರಾರ್ಥನೆ ಮಾಡಿದಂಥ ಒಂದು ಸಂತೋಷದಲ್ಲಿ ಅವರು ಹಿಂತಿರುಗುವರು. ಅದಕ್ಕಾಗಿ ದೇವರು ಈ ಸ್ಥಳವನ್ನು ರೂಪಿಸಿಕೊಟ್ಟಿದ್ದಾರೆ. ಪ್ರಾರ್ಥನೆಗೆ ಎಲ್ಲ ಸೌಕರ್ಯಗಳನ್ನು ಮಾಡುವಂತೆ ಹೇಳಿ ನಾವು ಅದನ್ನೆಲ್ಲ ಮಾಡಿ ಇಟ್ಟಿದ್ದೇವೆ. ಸರಿ, ಇಂದು ದೇವರು ನನಗೆ ಯಾವ ವಾಕ್ಯವನ್ನು ಇಟ್ಟಿದ್ದಾರೆ ಅಂದುಕೊಳ್ಳುತ್ತೀರಾ? ಯೆಹೆಜ್ಕೇಲನು 36:25 ದೇವರು ಹೇಳುತ್ತಾರೆ, ನಾನು ನಿಮ್ಮ ಮೇಲೆ ನಿರ್ಮಲೋದಕವನ್ನು ಪ್ರೋಕ್ಷಿಸಲು ನೀವು ನಿರ್ಮಲರಾಗುವಿರಿ. ನಾವು ನಿರ್ಮಲರು, ಪರಿಶುದ್ಧರಾಗುವುದು ಇದೇ ಅನೇಕರ ಸಮಸ್ಯೆ. ಹೇಗೆ ಪರಿಶುದ್ಧವಾಗಿ ಬಾಳುವುದು? ಪಾಪ ತುಂಬಿದ ಲೋಕ, ಟಕ್ಕೆಂದು ಕೋಪ ಬರುತ್ತದೆ, ದ್ವೇಷ ಬರುತ್ತದೆ, ಇಚ್ಛೆಗಳು ಬರುತ್ತವೆ, ಒಂದು ತಪ್ಪು ಬರುತ್ತದೆ. ಏನು ಮಾಡುವುದು? ಪಾಪನು ಬಿಡುವುದಕ್ಕಾಗುತ್ತಿಲ್ಲ, ಪರಿಶುದ್ಧವಾಗಿ ಬಾಳಲು ಆಗುತ್ತಿಲ್ಲ. ದೇವರು ಹೇಳುತ್ತಾರೆ, ನಾನು ನಿಮ್ಮನ್ನು ಪರಿಶುದ್ಧ ಮಾಡುವೆನೋ. ನನಗೂ ಸೇವೆಯ ಆರಂಭ ಕಾಲದಲ್ಲಿ ಬಹಳ ಸ್ಟ್ರಗಲ್, ಯವನ ಕಾಲದಲ್ಲೇ ಸೇವೆಗೆ ಬಂದೆನು, ಬಹಳ ಶೋಧನೆಗಳು. ಹೇಗೆ ಪರಿಶುದ್ಧವಾಗಿ ಬಾಳುವುದು? ಪರಿಶುದ್ಧವಾಗಿ ಬಾಳಬೇಕೆಂಬ ಆಸೆ ಇದೆ. ಹೇಗೆ? ಒಂದು ದಿನ ದೇವರು ಹೇಳಿದರು, ನಿನ್ನ ಬಲದಿಂದ ನೀನು ಪರಿಶುದ್ಧವಾಗಿ ಬಾಳುವುದಕ್ಕೆ ಸಾಧ್ಯವಿಲ್ಲ, ನಾನೇ ನಿನ್ನನ್ನು ಪರಿಶುದ್ಧ ಮಾಡುವಂತ ಕರ್ತನೆಂಬುದಾಗಿ ವಾಕ್ಯದ ಮೂಲಕ ಮಾತನಾಡಿದನು. ನಾನೇ ನಿನ್ನನ್ನು ಪರಿಶುದ್ಧ ಮಾಡಲು ಸಾಧ್ಯ. ಅದಕ್ಕೆ ಏನ್ ಮಾಡಬೇಕು? ನನ್ನ ಸಮ್ಮುಖಕ್ಕೆ ಬಂದು ನನ್ನ ಮುಂದೆ ಕಾದಿರು, ವಾಕ್ಯವನ್ನು ಧ್ಯಾನಿಸು, ಇದೇ ರಹಸ್ಯ. ಆದ್ದರಿಂದ ದಿನ ಮುಂಜಾನೆ ಎದ್ದು ದೇವರ ವಾಕ್ಯಗಳನ್ನು ಧ್ಯಾನಿಸಿ ಆತನ ಸಮ್ಮುಖದಲ್ಲಿ ಕಾದಿದ್ದು, ನನ್ನನ್ನು ಪರಿಶುದ್ಧ ಮಾಡುವ ದೇವರು ನೀವು, ನನ್ನನ್ನು ಪರಿಶುದ್ಧ ಮಾಡಿ, ನನ್ನ ಕಣ್ಣುಗಳಲ್ಲಿ ಪರಿಶುದ್ಧತೆ ಬೇಕು, ಚಿಂತೆಯಲ್ಲಿ ಪರಿಶುದ್ಧತೆ ಬೇಕು, ನನ್ನ ಅವಯವಗಳಲ್ಲಿ, ನನ್ನ ಜೀವಿತದಲ್ಲಿ ಪೂರ್ತಿ ಪರಿಶುದ್ಧತೆ ಬೇಕು. ದಿನ ಪ್ರಾರ್ಥನೆ ಮಾಡುವುದು. ಆಗ ದೇವರು ನಾನೇ ನಿನ್ನನ್ನು ಪರಿಶುದ್ಧ ಮಾಡುವಂತ ಕರ್ತನು ಎಂಬಂತ ವಾಕ್ಯದ ಪ್ರಕಾರ ಆತನು ಪರಿಶುದ್ಧಪಡಿಸಿ ನಡೆಸುತ್ತಲೇ ಇರುವನು. ನಾನು ನಿಮ್ಮನ್ನು ಪರಿಶುದ್ಧ ಮಾಡುವೆ, ನೀವು ಪರಿಶುದ್ಧರಾಗುವಿರಿ. ನನಗಿದನ್ನು ಬಿಡಲಾಗುತ್ತಿಲ್ಲ, ಪರಿಶುದ್ಧವಾಗಿ ಬಾಳಲಾಗುತ್ತಿಲ್ಲ, ಕಂಗಾಲಾಗುತ್ತೀರಾ? ಏನೂ ಇಲ್ಲ. ದೇವರೇ, ನೀವೇ ನನ್ನನ್ನು ಪರಿಶುದ್ಧ ಮಾಡಲು ಸಾಧ್ಯ, ನನ್ನನ್ನು ಶುದ್ಧ ಮಾಡುತ್ತೇನೆಂದು ಹೇಳಿದ್ದೀರಿ. ನನ್ನ ಕಣ್ಣುಗಳು, ನನ್ನ ಯೋಚನೆಗಳು, ಚಿಂತೆಗಳು ಎಲ್ಲವನ್ನೂ ಪರಿಶುದ್ಧ ಮಾಡಿರಿ. ಈಗ ಒಪ್ಪಿಸಿ ಕೊಡುತ್ತೇನೆಂದು ಹೇಳಿರಿ. ಆತನು ಪರಿಶುದ್ಧಪಡಿಸಿ ಸುಂದರವಾಗಿ ನಡೆಸುವನು ಅಷ್ಟೇ. ಆತನ ಕರೆಗಳಲ್ಲಿ ಒಪ್ಪಿಸಿ ಕೊಡುವೀರಾ? ಹೇಳಿರಿ, ದೇವರೇ, ನಿಮ್ಮ ಕರೆಗಳಲ್ಲಿ ಒಪ್ಪಿಸಿ ಕೊಡುತ್ತೇನೆ, ನೀವು ನನ್ನನ್ನು ಪರಿಶುದ್ಧ ಮಾಡಿರಿ, ನನ್ನನ್ನು ಶುದ್ಧ ಮಾಡಿರಿ, ಪರಿಶುದ್ಧ ಮಾರ್ಗದಲ್ಲಿ ನಡೆಸಿರಿ. ಈ ಪಾಪದ ಕರೆಗಳು ನನ್ನಲ್ಲಿ ತಂಗದೇ ಇರುವಂತೆ ಕಾದುಕೊಳ್ಳಿ. ಯೇಸುವಿನ ನಾಮದಲ್ಲಿ ಆಮೇನ್, ಆಮೇನ್.